ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ಬನ್ನಿ ಇವಾಗ ವಿಡಿಯೋನ ಮುಂದುವರ್ಸೋಣ. ಇವತ್ತು ನಾನು ಯಾವುದೇ ರೀತಿ ರಾಯರ ಸೇವೆ ಆಗಿರ್ಬೋದು ಅಥವಾ ರಾಯರ ವ್ರತಗಳಾಗಿರ್ಬೋದು ಯಾವುದೇ ಪೂಜೆ ಬಗ್ಗೆ ಹೇಳ್ತಾ ಇಲ್ಲ ಅಥವಾ ಯಾವುದೇ ಪವಾಡದ ಬಗ್ಗೆನೂ ಹೇಳ್ತಾ ಇಲ್ಲ. ಕೆಲವೊಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು. ಈ ಕೆಲವೊಂದು ಕಮೆಂಟ್ಗಳನ್ನ ನೋಡಿದ್ದೆ, ಹಾಗಾಗಿ ಈ ಒಂದು ವಿಷಯನ ಮಾತಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿಬಿಟ್ಟು ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು, ನಿಮ್ಮ ಅನಿಸಿಕೆನ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನನೇ ನಮ್ಮ ಮನಸ್ಸಿಗೆ ನೋವು ಮಾಡೋ ಅಂಥವ್ರು ಇರೋದು. ಬೇರೆ ಯಾರು ಹೊರಗಡೆಯವ್ರು ಬಂದು ನಮ್ಮ ಮನಸ್ಸಿಗೆ ನೋವು ಮಾಡಲ್ಲ. ನಾವು ಯಾರನ್ನು ತುಂಬ ಇಷ್ಟಪಡ್ತಾ ಇರ್ತೀವಿ ಅಂಥವರೇ ನಮ್ಮ ಮನಸ್ಸಿಗೆ ನೋವು ಮಾಡೋ ಅಂಥದ್ದು. ಇದು ಎಲ್ರಿಗೂ ಗೊತ್ತಿರೋ ಅಂಥ ವಿಷಯನೇ. ಇಂಥವ್ರ ಜೊತೆ ನಾವು ಹೇಗಿರಬೇಕು ಅನ್ನೋದೇ ಇವತ್ತಿನ ಟಾಪಿಕ್ಕು. ನಾವೆಷ್ಟೇ ಒಂದು ಪಾತಲ್ಲಿ ಹೋಗ್ತಾ ಇರ್ತೀವಿ, ಒಂದು ನಮ್ಮದೇ ಆದ ಒಂದು ದಾರಿನಲ್ಲಿ ಸತ್ಯ ಮಾರ್ಗದಲ್ಲಿ ನಡೀತಾ ಇರ್ತೀವಿ. ಆದರೆ ನಮ್ಮ ಅಕ್ಕಪಕ್ಕದವ್ರು ಇರ್ತಾರಲ್ಲ, ಅಂದರೆ ನಮ್ಮ ಸಂಬಂಧಿಕರು ಇರ್ತಾರಲ್ಲ, ನಮ್ಮನ್ನು ನೇರವಾಗಿ ಹೋಗೋಕ್ಕೆ ಬಿಡೋದೇ ಇಲ್ಲ. ಏನಾದರೂ ಒಂದು ಚುಚ್ಚು ಮಾತಾಡೋದು ಅಥವಾ ಇನ್ನೇನೋ ಒಂದು ಹೇಳೋದು, ಇನ್ನೇನೋ ಒಂದು ಕಾಲು ಎಳೆಯೋದು ಅಥವಾ ನಮ್ಮ ಕೆಲಸಕ್ಕೆ ಅಡ್ಡಿ ಮಾಡೋದು, ಏನೋ ಒಂದು ಮಾಡಿ ನಮ್ಮ ಮನಸ್ಸನ್ನು ಡೈವರ್ಟ್ ಮಾಡಿಬಿಡ್ತಾರೆ. ಅಥವಾ ನೀನು ಯಾರನ್ನೋ ತುಂಬ ಇಷ್ಟಪಟ್ಟಿರೋ ಒಂದು ಸ್ನೇಹಿತ ಆಗಿರ್ಬೋದು, ಯಾರೇ ಆಗಲಿ ಆ ಟೈಮಲ್ಲಿ ನಿಮಗೆ ಒಂದು ಸಪೋರ್ಟಿವ್ ಇರಲ್ಲ ಅಥವಾ ನಿಮ್ಮಿಂದ ದೂರ ಹೋಗ್ಬಿಡ್ತಾರೆ. ನೀವೆಲ್ಲ ಅವರೇ ನಿಮಗೆಲ್ಲ ಸರ್ವಸ್ವ ಅಂತ ಅಂದ್ಕೊಂಡಿರ್ತೀರ. ಆದರೆ ಅಂಥ ಟೈಮಲ್ಲಿ ಅವ್ರು ನಿಮಗೆ ಕೈ ಕೊಟ್ಟೋಗಿರ್ತಾರೆ. ಅಂಥ ವಿಷಯಗಳನ್ನೇ ನಾವು ಜೀವನದಲ್ಲಿ ಗೆಲ್ಲಬೇಕಾಗಿರೋದು. ಇಲ್ಲ ಅಂತ ಅಂದರೆ ನಾವು ಮುಂದೆ ಬರೋಕ್ಕಾಗೋದಿಲ್ಲ. ಆ ವಿಷಯಗಳು ಏನು ಮಾಡ್ತಾ ಇರುತ್ತೆ ಅಂದರೆ ಪದೇ ಪದೇ ಮನಸ್ಸಿಗೆ ಬಂದು ನಮ್ಮ ಮನಸ್ಸನ್ನು ಅಲ್ಲೋಲ ಕಲ್ಲೋಲ ಮಾಡಿ ನಮಗೂ ಕೂಡ ಯಾವುದೇ ರೀತಿ ಕೆಲಸ ಮಾಡದೇ ಇರೋ ಥರ ಮಾಡ್ತಾ ಇರ್ತವೆ. ಅವಾಗ ಏನಾಗುತ್ತೆ ಅಂತ ಅಂದರೆ, ಅಯ್ಯೋ ನಾಳೆ ಮಾಡಿದ್ರಾಗುತ್ತೆ ಬಿಡು, ನಾಡಿದ್ದು ಮಾಡಿದ್ರಾಗುತ್ತೆ ಬಿಡು, ಸುಮ್ಮನೆ ಹಿಂಗೆ ನಮ್ಮ ಕೆಲಸನ ನಾವು ತಳ್ಕೊಂಡು ನಾವು ಹಿಂದೆ ಉಳ್ಕೊಳ್ತೀವಿ. ನಮಗೆ ಮೋಸ ಮಾಡಿರೋರು, ನಮ್ಮನ್ನು ನೋವಿಗೆ ತಳ್ಳಿರೋರು ಚೆನ್ನಾಗೇ ಇರ್ತಾರೆ, ಚೆನ್ನಾಗೇ ಹೋಗ್ತಾ ಇರ್ತಾರೆ. ಆದ್ದರಿಂದ ನಾವು ಕಲಿಬೇಕಾಗಿರೋ ಸತ್ಯ ಏನು ಗೊತ್ತಾ, ಅವ್ರನ್ನ ಇಗ್ನೋರ್ ಮಾಡಬೇಕು. ಒಂದು ಗಾದೆ ಮಾತಿದೆ ಗೊತ್ತಾ, ಅಹಂಕಾರಕ್ಕೆ ಉದಾಸೀನನೇ ಮದ್ದು ಅಂತೆ. ಯಾರು ನಮ್ಮನ್ನು ಅಹಂಕಾರದಿಂದ ಬಿಟ್ಟೋಗಿರ್ತಾರೋ ಅವ್ರನ್ನ ಉದಾಸೀನ ಮಾಡಿಬಿಟ್ಟು ರಾಯರಿಗೆ ಒಪ್ಪಿಸ್ಬಿಡಿ ನೀವು. ರಾಯರೇ, ಹಿಂಗಾಗಿದೆ ನನ್ನ ಜೀವನದಲ್ಲಿ, ನಾನು ಇಷ್ಟು ನಂಬಿದ್ದೆ, ಈ ಥರ ನನಗೆ ಮೋಸ ಮಾಡಿದ್ದಾರೆ, ಈ ಥರ ನನ್ನ ಮನಸ್ಸಿಗೆ ನೋವು ಕೊಡ್ತಾ ಇದ್ದಾರೆ ಅಂತ ನೀವು ರಾಯರ ಮುಂದೆ ಕೂತ್ಕೊಂಡು ಒಂದ್ಸಲ ಹೇಳ್ಬಿಡಿ. ಯಾರ ಹತ್ರನೂ ಹೇಳ್ಕೊಳಕ್ಕೆ ಹೋಗ್ಬಿಡಿ ಇಂಥ ವಿಷಯಗಳು. ಫ್ರೆಂಡ್ಸ್ ಹತ್ರನೂ ಬೇಡ, ಪೇರೆಂಟ್ಸ್ ಹತ್ರನೂ ಬೇಡ, ಫ್ಯಾಮಿಲಿ ಜೊತೆನೂ ಯಾರ ಜೊತೆನೇ ಹೇಳ್ಕೊಬೇಡಿ. ರಾಯರ ಫೋಟೋ ಮುಂದೆ ಕೂತ್ಕೊಂಡು ಹಿಂಗಾಗಿದೆ ರಾಯರೇ, ನೀವೇ ಗತಿ ನನಗೆ, ನೀವೇ ನೋಡ್ಕೊಳ್ಳಿ ಅವರನ್ನು ಅಂತೇಳಿ ರಾಯರ ಫೋಟೋ ಮುಂದೆ ಕೂತ್ಕೊಂಡು ನೀವು ಒಂದ್ಸಲ ಬೇಕಾದ್ರೆ ಹತ್ಬಿಡಿ, ಕಣ್ಣೀರು ಹಾಕ್ಬಿಡಿ ರಾಯರ ಮುಂದೆ. ನಿಮ್ಮ ಮನಸ್ಸು ನಿರಾಳ ಆಗುತ್ತೆ. ರಾಯರು ಅಷ್ಟು ಒಂದು ಏನು ಶಕ್ತಿನ ನಿಮಗೆ ತುಂಬ್ತಾರೆ. ಹಾಗೆ ಆ ತಾಳ್ಮೆನೂ ಕೊಡ್ತಾರೆ. ಜೊತೆಗೆ ಮುಂದೊಂದು ದಿನ ನಿಮಗೆ ಹೇಗೆ ನೋವು ಕೊಟ್ಟು ಹೋಗಿದ್ರೋ ಆ ಥರ ನೋವನ್ನು ಅನುಭವಿಸೋದನ್ನು ನೀವು ನೋಡ್ತೀರಾ. ಯಾಕೆ ಅಂದರೆ ಕರ್ಮ ರಿಟರ್ನ್ಸ್ ಅನ್ನೋದನ್ನು ನೀವು ಈಗಾಗಲೇ ಕೇಳಿರ್ತೀರ, ನೋಡಿರ್ತೀರ. ಈ ಕಾಲದಲ್ಲಿ ಹೆಂಗಾಗ್ತಾ ಇದೆ ಅಂದರೆ, ಓದ ಕಾಲದಲ್ಲೆಲ್ಲ ಹಳೆ ಕಾಲದಲ್ಲೆಲ್ಲ ಹೆಂಗೆ ಅಂತ ಅಂದರೆ, ಅಪ್ಪ ಅಮ್ಮ ಮಾಡಿದ ಪುಣ್ಯ ಎಲ್ಲ ಮಕ್ಕಳಿಗೆ ಬರುತ್ತೆ ಅಂತ. ಇವಾಗ ಹಾಗೆಲ್ಲ ಇಲ್ಲ. ನಾವು ಮಾಡಿದ್ದನ್ನು ನಾವೇ ತೀರಿಸ್ಬೇಕು. ಇನ್ಸ್ಟಂಟಾಗಿ ಕರ್ಮ ರಿಟರ್ನ್ಸ್ ಆಗಿಬಿಡುತ್ತೆ. ಈಗ ಇವತ್ತು ಮಾಡಿದರೆ ನಾಳೆನೇ, ಸ್ವಲ್ಪ ಲೇಟ್ ಆಗ್ಬೋದು. ಅವ್ರು ಟೈಮ್ ಬರೋವರೆಗೂ ವೆಯ್ಟ್ ಮಾಡ್ತಾ ಇರುತ್ತೆ. ಟೈಮ್ ಬಂದಾಗ ಅವರು ಯಾರಿಗೆ ಹೆಂಗೆ ಮೋಸ ಮಾಡಿದ್ರೋ ಆದರೆ 2 ಪಟ್ಟು ಅವರು ಆ ನೋವನ್ನು ತಿಂತಾರೆ. ನೀವು ಅದು ನೋಡ್ತೀರ. ಹಾಗಾಗಿ ನೀವು ಯಾವತ್ತೂ ನೋವಿಂದ ಕೊರಗಕ್ಕೆ ಹೋಗಬೇಡಿ, ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನೀವು ರಾಯರ ಮುಂದೆ ಕುತ್ಕೊಂಡು ಒಂದ್ಸಲ ಹೇಳ್ಬಿಟ್ಟು ನಿಮ್ಮ ಕೆಲಸ ಏನಿದೆ, ನಿಮ್ಮ ಕಾರ್ಯ ಏನಿದೆ ಅದ್ರ ಕಡೆ ಗಮನ ಕೊಡಿ ನೀವು. ರಾಯರು ಎಲ್ಲರನ್ನೂ ನೋಡ್ತಾ ಇರ್ತಾರೆ. ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರ ಮನಸ್ಸು ಹೆಂಗಿದೆ ಅನ್ನೋದು ಅವ್ರಿಗೆ ಎಲ್ಲರ ಮನಸ್ಸು ಕೂಡ ಅವ್ರಿಗೆ ಗೊತ್ತು. ಯಾರಿಗೆ ಯಾವಾಗ ಏನು ಕೊಡಬೇಕು ಅಂತ ಇರ್ತಾರೆ ಅದನ್ನು ಖಂಡಿತ ಕೊಟ್ಟೇ ಕೊಡ್ತಾರೆ. ಯಾರು ದಯವಿಟ್ಟು ಡಿಪ್ರೆಷನ್ಗೆ ಹೋಗೋಕ್ಕೆ ಅಂತೂ ಹೋಗಲೇಬೇಡಿ. ತುಂಬ ಜನ ಕಮೆಂಟ್ಸ್ ಹಾಕಿದ್ರಿ. ಹಾಗಾಗಿ ನಾನಿವತ್ತು ಈ ಒಂದು ನಿಮ್ಮ ಮನಸ್ಸಿಗೆ ಹತ್ರ ಆಗ್ಬೋದು ಈ ಮಾತುಗಳು ಅಂತೇಳಿ ಈ ವಿಡಿಯೋನ ಮಾಡಿದೆ. ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ. ದಯವಿಟ್ಟು ರಾಯರನ್ನು ನಂಬಿ, ಅವರಿರೋವರೆಗೂ ನಮ್ಗೆ ಯಾವುದೇ ರೀತಿ ಭಯ ಇಲ್ಲ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡಿರಿ. ರಾಯರಿದ್ದಾರೆ ಹಾಗಂತ ಕಮೆಂಟ್ ಸೆಕ್ಷನಲ್ಲೂ ಕೂಡ ಬರೀರಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.